ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಇಟ್ಟಿಕಾ ಗಾಡಿ ಬಂದಿದೆ. ಲಾಸ್ಟ್ ಒಂದು ವೀಡಿಯೋ ಹಾಕಿದೆ ನಾನು. ಇಟ್ಟಿಕಾ ಅದೇ ಮೈಸೂರು ಗಾಡಿ. ಇವಾಗ ಈ ಗಾಡಿ ನೋಡ್ಬೋದು ಎ ಪಿಯಿಂದ ಬಂದಿದೆ. ಸೊ ಬರೋದು ಪರ್ಪೋಸಿಂಗ್ ಏನಂದರೆ ಗಾಡಿಗಳು ಕೆಲಸ ನಮ್ಮ ಹತ್ರ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಅದು ನಾವು ಹೇಳ್ಬೋದು. ಇನ್ನೊಂದು ಬಂದುಬಿಟ್ಟು ಸೊ ಬ್ಯಾಂಗ್ಳೂರಿನಲ್ಲಿ ಆಗದಿರೋದು ಕೆಲಸ ನಮ್ಮ ಹತ್ರ ಗಾಡಿ ಬರ್ತದೆ. ಸ್ವಲ್ಪ ಡಿಫಿಕಲ್ಟ್ ಕೆಲಸ ನಮ್ಮ ಹತ್ರ ನಮ್ಮ ಚಾನಲ್ನಲ್ಲಿ ನಿಮಗೆ ಫಸ್ಟು ಸಿಗುತ್ತೆ. ಏನಂದರೆ ಇಟ್ಟಿಗಾಗಿ ನಾವು ಫಸ್ಟೇ ಕಸ್ಟಮರ್ಗೆ ಹೇಳಿದ್ದೀನಿ. ಏನಂದರೆ ಸರ್ ಇಟ್ಟಿಗಾ ಮಾಡೆಲ್ ಬೇಜಾನಿದೆ, ವೇರಿಯಂಟ್ ಬೇಜಾನಿದೆ. BS4 ಇದೆ ಗಾಡಿ, BS6 ಇದೆ ಗಾಡಿ. ಸೊ 18ಗೆ ಒಂದು ಫಂಕ್ಷನ್ ಇರ್ತದೆ, 19ಗೆ ಒಂದು ಫಂಕ್ಷನ್ ಇರ್ತದೆ, 20ಗೆ ಒಂದು ಫಂಕ್ಷನ್ ಇರ್ತದೆ. ಆ ಥರ ವೇರಿಯಂಟು ಬೇರೆ ಬೇರೆ ಥರ ಇದೆ. ಏನು ಬಗ್ಗೆನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಟ್ಟಿಕಾ ಕ್ರೂಸ್ ಕಂಟ್ರೋಲ್ ಬಗ್ಗೆನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಗಾಡಿ ಒಂದು ಬಂದ್ಬಿಟ್ಟು ನಿಮಗೆ ಕೀ ಬಂದಿರ್ತದೆ. ಒಂದು ಗಾಡಿ ಬಂದ್ಬಿಟ್ಟು ನಿಮಗೆ ಪುಷ್ ಸ್ಟಾರ್ಟ್ ಒಂದು ಬರ್ತದೆ, ಒಂದು ಗಾಡಿ ಬಂದ್ಬಿಟ್ಟು ಮ್ಯಾನುವಲ್ ಬರ್ತದೆ, ಇನ್ನೊಂದು ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ಬರ್ತದೆ. ಸೊ ಗಾಡಿ ಯಾವುದಿದೆ ಅದ್ಮೇಲೆ ನಾವು ಪರ್ಚೇಸಿಂಗ್ ಮಾಡೋದು. ನೀವು ವಿಡಿಯೋ ನೋಡಿರ್ತೀರ ನೀವು. ಭಾಳ ಸಂತೋಷ ವಿಡಿಯೋ ನೋಡೋದು ನಿಮಗೋಸ್ಕರನೇ ನಾವು ವಿಡಿಯೋನೂ ಹಾಕೋದು, ನೀವು ನೋಡಲಿ ಅಂತ. ಸೊ ಈ ಗಾಡಿ ನೋಡ್ಬೋದು ನೀವು. ಎ ಪಿಯಿಂದ ಬಂದಿದೆ. ನೈಟೆಲ್ಲ ಓಡಿಸ್ಕೊಂಡು ಅವರು 10:30-11 ಗಂಟೆಗೇ ಬಂದಿದ್ದಾರೆ. ಸೊ ಆ ಗಾಡಿ ಫಿನಿಷ್ ಆಗಿದೆ. 3 to 4 ಅವರ್ಸ್ನಲ್ಲಿ ಮಾಡಿಕೊಡ್ತೀನಿ ಸರ್. ಕೆಲಸ ಆದರೆ 100%. ಇಟ್ಟಿಕಾ ಏನಿದೆ ಅಂದರೆ ಗಾಡಿ ಆಪ್ಷನ್ ಬೇರೆ ಬೇರೆ ಮಾಡಿದ್ದಾರೆ. ಕಂಪ್ನಿನಲ್ಲಿ ಆಪ್ಷನ್ನು ಬೇರೆ ಬೇರೆ ಥರ ಮಾಡಿದ್ದಾರೆ. ಸೊ ಈ ಥರ ಇಟ್ಟಿಗಾಗಿ ನಿಮಗೆ ಈ ಥರ ಕ್ಯಾಪ್ ಒಂದು ಬಂದಿರ್ತದೆ. ಸೊ ಈ ಕ್ಯಾಪ್ ತೆಗಿಬಿಟ್ಟು ನಾವು ಈ ಬಟನ್ ಸ್ವಲ್ಪ ಚೇಂಜಸ್ ಇದೆ ನೋಡ್ಬೋದು. ಈ ಬಟನ್ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಖಾಲಿ ಇದೆ ನೋಡಿ ಜಾಗ. ಈ ಬಟನ್ ನಿಮಗೆ ಪೂರ್ತಿ ಹಾಕಿದ್ದೀನಿ. ಸೊ ಒಂದೊಂದು ಕಸ್ಟಮರ್ದು ಒಂದೊಂದು ಡಿಪೆಂಡ್ ಇರ್ತದೆ. ಇಲ್ಲಿ ವ್ಯಾಲ್ಯೂಮ್ ಇಲ್ಲಿದೆ, ಇದಕ್ಕೆ ಮ್ಯೂಟ್ ಇದೆ. ಇದು ಬಂದ್ಬಿಟ್ಟು ಏನಂದರೆ ನಿಮಗೆ ಡಿಜಿಟಲ್ ಮೀಟ್ರ್ ಅಂತ ಬರ್ತದೆ. ಹೈ ರೈಡರ್ ಟೊಯೋಟಾ ಹೈ ರೈಡರು ಗ್ರ್ಯಾಂಡ್ ವಿಟಾರಾಗೆ ಡಿಜಿಟಲ್ ಮೀಟ್ರ್ ಅಂತ ಬರ್ತದೆ. ಇಗ್ನಿಸ್ಗೆ ಡಿಜಿಟಲ್ ಮೀಟ್ರ್ ಅಂತ ಬರ್ತದೆ. ಸೊ ಆ ಬಟನ್ ಈ ಬಟನ್ ನಿಮಗೆ ಇದ್ದಿದ್ದರೆ ಇಲ್ಲಿ ಕೆಲಸ ಮಾಡ್ತದೆ. ಇವಾಗ ಇದು ಕಡ್ಡಿ ಬಂದುಬಿಟ್ಟಿದೆ ಅಲ್ಲ ನಿಮಗೆ. ಸೊ ಇದಕ್ಕೆ ಈ ಬಟನ್ ಕೆಲಸ ಮಾಡಲ್ಲ. ವ್ಯಾಲ್ಯೂಮು, ಮ್ಯೂಟ್, ಇಲ್ಲಿ ಮೋಡ್, ಟ್ರ್ಯಾಕ್ ಚೇಂಜ್ ಪ್ಲಸ್ ಕ್ರೂಸ್ ಕಂಟ್ರೋಲ್. ಸೊ ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡೋಕ್ಕೆ ನಮಗೆ ಕಸ್ಟಮರ್ದು ಏನು ಥಿಂಕಿಂಗ್ ಇರ್ತದೆ ಅಂತ ನೋಡಿ. ಇಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಆನ್ ಆಗ್ತದೆ, ತಿರ್ಗಾ ಇಲ್ಲಿ ಪ್ರೆಸ್ ಮಾಡ್ರೆ ಆಫ್ ಆಗ್ತದೆ ನೋಡಿ. ಇಲ್ಲಿ ಪ್ರೆಸ್ ಮಾಡ್ರೆ ಆನ್ ಆಗ್ತದೆ, ತಿರ್ಗಿ ಪ್ರೆಸ್ ಮಾಡ್ರೆ ಆಫ್ ಆಗ್ತದೆ. ಸೊ ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ ಕ್ರೂಸ್ ಕಂಟ್ರೋಲ್ನಲ್ಲಿ ವಾರಂಟಿ ಹೋಗುತ್ತಾ ಅಂತ ಕೇಳ್ತೀರ ನೀವು. ಸರ್ ಬೇಸಿಕ್ ಗಾಡಿನಲ್ಲಿ ನಿಮಗೆ ಫಂಕ್ಷನ್ ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ, ಐಟಮ್ ಕೊಟ್ಟಿರಲ್ಲ. ಫಂಕ್ಷನ್ ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ, ಐಟಮ್ ಕೊಟ್ಟಿರಲ್ಲ. ಸೊ ಆ ಐಟಮ್ ಹಾಕಿ ಏನು ಪರ್ಚೇಸಿಂಗ್ ಮಾಡಬೇಕು, ಏನು ವೈರಿಂಗ್ ಮಾಡಬೇಕು ಅದು ಮಾಡ್ರೆ 100% ಜೆನ್ಯೂನ್ ಕೆಲಸ. ವಾರಂಟಿನೂ ನಿಮ್ಮದು ಏನೂ ಹಾಳಾಗಲ್ಲ, ಒರಿಜಿನಾಲಿಟಿ ಕೆಲಸ ಆಗುತ್ತೆ. ನಿಮ್ಮ ವಾರಂಟಿ ಗಾಡಿದು ಏನು ನಿಮಗೆ ಆಗುತ್ತೆ. ಕಸ್ಟಮರ್ ಇಟ್ಟಿಗಾಗಿ ಏನು ಮಾಡ್ತಾರೆ ಅಂದರೆ ಒಂದು ಮ್ಯಾನುವಲ್ AC ಬರ್ತದೆ, ಒಂದು ಆಟೋ AC ಬರ್ತದೆ. ಸೊ ಅದು ಇರಲಿ. ನಾನು ನಿಮಗೆ ವೀಡಿಯೋನಲ್ಲಿ ಏನು ಹೇಳ್ತೇನೆ ಅಂದರೆ ಎಲ್ಲ ಕಸ್ಟಮರ್ಗೆ ಇಟ್ಟಿಕಾ ಬಂದಮೇಲೆ ಪ್ರೈಸ್ ಹೇಳೋಕ್ಕಾಗೋದು ಒಂದು. ನೆಕ್ಸ್ಟು ಬಂದ್ಬಿಟ್ಟು ಅದಕ್ಕೆ 100% ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅದನ್ನು ಹೇಳೋಕ್ಕೆ ಆವಾಗಲೇ ಆಗೋದು. ಇವಾಗ ಈ ಗಾಡಿ ನೋಡಿ, ಒಂದೊಂದು ಗಾಡಿನಲ್ಲಿ CNG ಇದೆ, ಒಂದೊಂದು ಗಾಡಿನಲ್ಲಿ ಹೈಬ್ರಿಡ್ ಇದೆ, ಒಂದೊಂದು ಗಾಡಿನಲ್ಲಿ ಪೆಟ್ರೋಲ್ ಇದೆ. CNG ನೀವು ಸಪ್ರೇಟ್ ಹಾಕ್ಕೊಂಡಿದ್ರೆ 100% ಕೆಲಸ ನಿಮಗೆ ಮಾಡಿ ನಾವು ಕೊಡ್ತೀನಿ. ಬಟ್ ಗಾಡಿ ಬರಬೇಕು. ಒಂದು ಕಂಪ್ನಿ CNG ಇದ್ದರೆ ಅದಕ್ಕೆ ಬೇರೆ ಪರ್ಚೇಸಿಂಗ್ ನಾವು ಇನ್ನೂ ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ. CNG ಆದರೆ CNGನೂ ಆಗಿದೆ ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಈ ಗಾಡಿ ನೋಡ್ಬೋದು ನೀವು, ಹೈಬ್ರಿಡು ಪ್ಲಸ್ಸು ಪೆಟ್ರೋಲ್. ಆ ಗಾಡಿಗೆ ಕ್ರೂಸ್ ಕಂಟ್ರೋಲ್ 100% ಸಕ್ಸಸ್ ಮಾಡಿ ನಿಮಗೆ ಕೊಡ್ತೀನಿ. ಬಟ್ ಗಾಡಿ ಬರಬೇಕು. ಗಾಡಿ ಬಂದಮೇಲೆ ಅದರಲ್ಲಿ ಏನು ಆಗಿದೆ ಆಪ್ಷನ್ ಅಂತ ನೋಡಿಬಿಟ್ಟೇ ಹೇಳೋಕ್ಕಾಗೋದು. ಮ್ಯಾನುವಲ್ ಗಾಡಿ. ಸೊ ಇದು ಒಂದು ಕ್ರೂಸ್ ಕಂಟ್ರೋಲ್ ಸಕ್ಸಸ್ಫುಲಿ ಆಗಿದೆ. ನೆಕ್ಸ್ಟು ಬಂದ್ಬಿಟ್ಟು ಇದಕ್ಕೆ ಒಂದು ಮಿರರ್ ಫೋಲ್ಡಿಂಗ್ ಒಂದು ಹಾಕಿದ್ದೀನಿ. ಮಿರರ್ ಫೋಲ್ಡಿಂಗ್ ಒಂದು ಆಪ್ಷನ್ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಬೋದು ಯಾವ ಥರ ನಾವು ಹಾಕಿದ್ದೀನಿ ಅಂತ. ಇದು ಲಾಕ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ಸೊ ನೀವು ಓಪನ್ ಮಾಡ್ರೆ ನೀವು ಗಾಡಿ ಮಾತ್ರ ಓಪನ್ ಆಗುತ್ತೆ, ಮಿರರ್ ಓಪನ್ ಆಗಿಲ್ಲ. ನೀವು ಗಾಡಿಯಲ್ಲಿ ಬಂದುಬಿಟ್ಟು ನಿಮ್ಮ ಕೀ ಇದ್ದರೆ ಕೀ ಆನ್ ಮಾಡಿ, ಇಲ್ಲಾಂದ್ರೆ ಪುಷ್ ಬಟನ್ ಇದೆಲ್ಲ ನೋಡಿ, ಪ್ರೆಸ್ ಮಾಡಿದ ತಕ್ಷಣ ಮಿರರ್ ನೋಡಿ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಇದು ಒಂದು ಫಂಕ್ಷನ್ ಮಾಡಿದ್ದಲ್ಲಿ ಪ್ಲಸ್ ಒಂದು ಕ್ರೂಸ್ ಕಂಟ್ರೋಲ್ ಒಂದು
ಆ್ಯಕ್ಟಿವೇಷನ್ ಆಗಿದೆ. ಸೊ ಇದು ಬಂದ್ಬಿಟ್ಟು 100% ಜೆನ್ಯೂನ್ ಕೆಲಸ ಆಗಿರೋದು. ಇದು ಆಲ್ಟ್ರೇಷನ್ನು ಮಾಡಿಫೈ ಅದು ಇದು ಅಂತ ಏನೂ ಮಾಡಿಲ್ಲ. ಬನ್ನಿ ವಿಡಿಯೋ ನೋಡಿಬಿಟ್ಟು ನಿಮಗೆ ಯಾವ ಥರ ಏನು ಮಾಡಬೇಕು ಡಿಸೈಡ್ ಮಾಡಿಬಿಟ್ಟು ನೀವು ಆರಾಮಾಗಿ ಬನ್ನಿ. ಬಟ್ ಇಟ್ಟಿಗ ಇದಕ್ಕೂ 21ಗೆ ಕ್ರೂಸ್ ಕಂಟ್ರೋಲ್ ಸಕ್ಸಸ್ಫುಲಿ ಆಗಿದೆ. ಸೊ 19ಇಂದ ಹಿಡ್ದು ನಿಮಗೆ BS6 ಗಾಡಿ ಇದ್ದರೆ ಅದಕ್ಕೆ 100% ಆಗೇ ಆಗುತ್ತೆ. ಹೈಬ್ರಿಡ್ ಇರಲಿ ಪೆಟ್ರೋಲ್ ಇರಲಿ ಅದಕ್ಕಾಗುತ್ತೆ. CNG ನಾವು ಮಾಡ್ತಾಯಿಲ್ಲ, ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ. CNG ಆದರೆ CNGನೇ ಅಂತ ಮೆನ್ಷನ್ ಮಾಡಿ ನಿಮಗೆ ಹೇಳಿ ಅದನ್ನು ಮೆನ್ಷನ್ ಮಾಡಿ ವೀಡಿಯೋ ಮಾಡ್ತೀನಿ. ಬಟ್ ಇದು ಒಂದು ಹೈಬ್ರಿಡ್ ಪೆಟ್ರೋಲ್ಗೆ ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಆಗಿದೆ.